ನಗರದಲ್ಲಿ ಮತ್ತೊಂದು ಬಹುಕೋಟಿ ಹೂಡಿಕೆ ವಂಚನೆ ಪ್ರಕರಣ ಬೆಳಕಿಗೆ ಬಂದಿರುವ ಶಂಕೆ ವ್ಯಕ್ತವಾಗಿದ್ದು, ಭಾಗ್ಯನಗರದಲ್ಲಿರುವ ಆದಿತ್ಯರಾಜ್ ಕ್ಯಾಪಿಟಲ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯ ಮೇಲೆ ಅಧಿಕಾರಿಗಳು ನಡೆಸಿದ ದಾಳಿ ತಡರಾತ್ರಿ ಅಂತ್ಯಗೊಂಡಿದೆ. ಪರಿಶೀಲನೆಯನ್ನ ನಾಳೆ ಬೆಳಗ್ಗೆ 11 ಗಂಟೆಯಿಂದ ಮತ್ತೆ ಮುಂದುವರಿಸಲಾಗುವುದೆಂದು ತಿಳಿದು ಬಂದಿದೆ. ಎಸಿ ಶ್ರವಣ್ ಕುಮಾರ್ ನೇತೃತ್ವದಲ್ಲಿ ನಡೆದ ದಾಳಿಯಲ್ಲಿ ಅಧಿಕಾರಿಗಳು ಸತತ 10 ಗಂಟೆಗಳ ಕಾಲ ದಾಖಲೆಗಳು ಹಾಗೂ ಡಿಜಿಟಲ್ ಮಾಹಿತಿಯನ್ನು ಪರಿಶೀಲಿಸಿ ಹೊರಟಿದ್ದಾರೆ. ಪ್ರಾಥಮಿಕ ತನಿಖೆಯಲ್ಲಿ ಸಾವಿರಾರು ಕೋಟಿ ರೂಪಾಯಿ ಹೂಡಿಕೆ ನಡೆದಿರುವ ಮಾಹಿತಿ ಪತ್ತೆಯಾಗಿದೆ ಎನ್ನಲಾಗಿದೆ. ಮಹಾರಾಷ್ಟ್ರ ಮೂಲದ ಬಾಲರಾಜ ಮಾನೆ ಎಂಬಾತ ಕಂಪನಿಯ ಮಾಲೀಕನಾಗಿದ್ದು, ದಾಳಿ ನಡೆಯುತ್ತಿರುವ ವೇಳೆ ಕಂಪನಿಯ ಸರ್ವರ್ ಶಟ್ ಡೌನ್ ಮಾಡಲಾಗಿದೆ ಎಂಬ ಆರೋಪ ಕೇಳಿ ಬಂದಿದೆ. ಡೇಟಾವನ್ನ ಅಳಿಸಿ ಅಧಿಕಾರಿಗಳಿಗೆ ಮಂಕು ಬರುವಂತೆ ಮಾಡಲು ಯತ್ನಿಸಲಾಗಿದೆ ಎಂಬ ಶಂಕೆ ವ್ಯಕ್ತವಾಗಿದೆ. ಇದರಿಂದ ಸೈಬರ್ ಕ್ರೈಮ್ ಪೊಲೀಸರ ಸಹಾಯದಿಂದ ಡೇಟಾ ರಿಕವರಿ ಕಾರ್ಯ ಕೈಗೆತ್ತಿಕೊಳ್ಳಲಾಗಿದ್ದು, ತಾಂತ್ರಿಕ ಪರಿಶೀಲನೆ ಮುಂದುವರೆದಿದೆ. 1 ಲಕ್ಷ ರೂಪಾಯಿ ಹೂಡಿಕೆಗೆ ತಿಂಗಳಿಗೆ 5% ಬಡ್ಡಿ ನೀಡುವುದಾಗಿ ಆಮಿಷವೊಡ್ಡಿ ಸಾರ್ವಜನಿಕರಿಂದ ಹಣ ಸಂಗ್ರಹಿಸಲಾಗಿದೆ ಎಂಬ ಆರೋಪದ ಹಿನ್ನೆಲೆ ದಾಳಿ ನಡೆಸಲಾಗಿದೆ. ಇವತ್ತು ದಿನಾಂಕ 4/6/26 ನಮಗೆ ಏನು ಮಾರ್ಕೆಟ್ ಇಂಟೆಲಿಜೆನ್ಸ್ ಮುಖಾಂತರವಾಗಿ ಏನೋ ಇನ್ಫಾರ್ಮೇಷನ್ ಇತ್ತು. ಆ ಪ್ರಕಾರವಾಗಿ ಮಾನ್ಯ ಜಿಲ್ಲಾಧಿಕಾರಿಗಳ KPID LD ಆಗಿರತಕ್ಕಂಥ ಆದೇಶದಲ್ಲಿ ಇವತ್ತು ನಾವು ಒಂದು ಕಾರ್ಯಾಚರಣೆಯನ್ನು ಮಾಡಿದ್ದೀವಿ. ಕಾರ್ಯಾಚರಣೆ ಇನ್ನೂ ಪ್ರಗತಿ ಹಂತದಲ್ಲಿದ್ದೀವಿ. ಸಾಕಷ್ಟು ವಿಷಯಗಳು ಗೊತ್ತಾಗಿದ್ದಾವೆ. ಸೊ ಒಂದು ಸ್ವಲ್ಪ ಮಾಹಿತಿಗಳನ್ನ ಕಲೆಕ್ಟ್ ಮಾಡಿದ್ದೀವಿ. ಸೊ ನಮ್ದೇನು ಕಾರ್ಯಾಚರಣೆ ಇದೆ ಇದು ನಾಳೆ ಕೂಡ ಮುಂದುವರಿಯುತ್ತೆ. ನಾಳೆ ಸ್ವಲ್ಪ ಕಾರ್ಯಾಚರಣೆ ಮುಗಿದ್ಮೇಲೆ ಅಂತಿಮವಾಗಿ ನಮಗೆ ವರದಿಯನ್ನು. ಯಾವ್ದು ಸರ್ ಇದು ಕಂಪ್ನಿ ಏನು ಸರ್, ಯಾವ ವಿಚಾರಕ್ಕೆ? ಆದಿತ್ಯರಾಜ್ ಕ್ಯಾಪಿಟಲ್ಸ್ ಅಂತೇಳಿ ದೇರ್ ಇನ್ವೆಸ್ಟ್ಮೆಂಟ್ ತಗೊಳ್ತಿದ್ದಾರೆ, ಡೆಪಾಸಿಷನ್ ಅನ್ನ ಸ್ಕೀಮಲ್ಲಿ ತಗೊಳ್ತಿದ್ದಾರೆ. ಸೊ ಅದು ಪೂರ್ತಿನ ತಗೊಳ್ತಾ ಇದ್ದೀವಿ ಇನ್ಫಾರ್ಮೇಷನ್, ಎಷ್ಟು ಅಕೌಂಟಲ್ಲಿ ಏನು ತಗೊಂಡಿದ್ದಾರೆ, ಜಸ್ಟ್ ಪ್ರಾಮಿಸಿಂಗ್ 5% ಅಂತ ಏನೋ ಗೊತ್ತಾಗಿದೆ ಈಗ ಸದ್ಯಕ್ಕೆ. ಸೊ ಅದು ಇನ್ನೂ ಎಷ್ಟಾಗುತ್ತೆ, ಏನಾಗುತ್ತೆ, ಎಷ್ಟು ಅಮೌಂಟು, ಎಷ್ಟು ಡೆಪಾಸಿಟರ್ಸ್ ಇದ್ದಾರೆ, ಎಷ್ಟು ಅಮೌಂಟ್ ಠೇವಣಿ ಆಗಿದೆ ಅನ್ನೋದು ಸ್ವಲ್ಪ ಹೆಚ್ಚು ಕಡಿಮೆ ನಾಳೆ ಒಳಗಾಗಿ. ಹೂಡಿಕೆಗಳು ಒಂದು ಸ್ವಲ್ಪ ಒಂದು 6,000 ಏನೋ ಬಂದಿದ್ದಾವೆ. 6,000 ಹೂಡಿಕೆಗಳು, ಠೇವಣಿದಾರರಲ್ಲ ಹೂಡಿಕೆಗಳು. ಬಟ್ ಅದು ಪೂರ್ತಿ ಇನ್ಫಾರ್ಮೇಶನ್ ನಾಳೆ ಹೆಚ್ಚು ಕಡಿಮೆ. ಎಷ್ಟು ಇಟ್ಟಿದ್ದಾರೆ ಏನಾದ್ರು ಅಲ್ಲ, ಅಂದಾಜು ಅವರವರ ಕ್ಷಮತೆಗೆ ಅನುಸಾರವಾಗಿ ಅವರು ಇಟ್ಟಿದ್ದಾರೆ. ಹಂಗೇನಿಲ್ಲ, ಮಿನಿಮಮ್ ಅಂತಾರೆ ಆ ಥರ ಏನಿಲ್ಲ. ಇಲ್ಲಿ ಅವರವರ ಇದ್ರ ಮೇಲೆ ಇಟ್ಟಿದ್ದಾರೆ. ಸೊ ಅವರು ಜಾಸ್ತಿ ಪೋರ್ಟ್ಫೋಲಿಯೋ PMF ಮ್ಯಾನೇಜ್ಮೆಂಟ್ ಅಲ್ಲೇ ಮಾಡ್ತಾ ಇದ್ದಾರೆ. ಎಷ್ಟು ವರ್ಷದಿಂದ ಇದೆ ಸರ್ ಈಗ ಕಂಪ್ನಿ? ಅವ್ರು ಆಕ್ಚುಲಿ 2022 ಈಚೆಗೆ ಜಾಸ್ತಿ ಏನೋ ಮಾಡ್ತಿದ್ದೀವಿ ಅಂತ ಹೇಳ್ತಿದ್ದಾರೆ. ಬಟ್ 18ರಲ್ಲಿ ರಿಜಿಸ್ಟರ್ಡ್ ಇದೆ. ಇಲ್ಲ ಸರ್, ಅವರ ಮೂಲತಃ ಮಹಾರಾಷ್ಟ್ರದವರೇನೋ ಇದ್ದಾರೆ. ಓನರ್ ಇವತ್ತೇನು ಬಂದಿಲ್ಲ. ನಾಳೆ ಅವರಿಗೆ ಸ್ವಲ್ಪ ಹಾಜರಿರಕ್ಕೆ ಹೇಳಿ. ಕಾಂಟ್ಯಾಕ್ಟ್ ಸಿಕ್ಕರ್ ಕಾಂಟ್ಯಾಕ್ಟ್ ಫೋನಲ್ಲಿ ಇದ್ದಾರೆ. ಬಟ್ ನಾಳೆ ಬರಕ್ಕೆ ಹೇಳಿದ್ದೀವಿ. ನೋಡೋಣ. ಆನ್ಲೈನ್ ಎರೇಸ್ ಏನೋ ಹಿಂಗೇನೋ ಮಾಡ್ತಾ ಇದ್ರು ಅಂತ ಸ್ವಲ್ಪ ನಾವು ಬ್ಯಾಕ್ ಎಂಡಲ್ಲಿ ಡಾಟಾ ತಗೊಳ್ಳೋಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಸ್ವಲ್ಪ ನೋಡೋಣ. ನಾಳೆ ಅವರಿಗೆ ಅಂತಿಮವಾಗಿ ಅವ್ರ ಅಕೌಂಟ್ ಏನಾದ್ರು ಅಕೌಂಟ್ 2 ಅಕೌಂಟ್ ಸಿಕ್ಕಿದಾವೆ ಈಗ. ಅವರೇ ಜಾಸ್ತಿ ಪೋರ್ಟ್ಫೋಲಿಯೋದಲ್ಲಿ ಮ್ಯಾನೇಜ್ಮೆಂಟ್ ಇದೆ. ಸೊ ನೋಡೋಣ, ನಾಳೆ ಅವರಿಗೆ ಅಂತಿಮವಾಗಿ ನಾವು ಗೊತ್ತಾಗ್ತದೆ. ಈ ಸಂಬಂಧ ಟಿಳಕವಾಡಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದ್ದು, ಅಧಿಕಾರಿಗಳು ದಾಖಲೆಗಳ ಸವಿಸ್ತಾರ ಪರಿಶೀಲನೆ ನಡೆಸುತ್ತಿದ್ದಾರೆ. ವಿನೋದ್ ಕೋಲ್ಕಾರ್, KMM ಕನ್ನಡ ನ್ಯೂಸ್, ಬೆಳಗಾವಿ. आदर्श ड्रेस सर्कल केवल पुरुषों के लिए लाए हैं ब्रांडेड शर्ट्स, टी-शर्ट्स और जीन्स की नवीनतम रेंज। आदर्श ड्रेस सर्कल, खड़े बाजार, बेलगावी।